ಹಾಯ್ ಫ್ರೆಂಡ್ಸ್, ಸುಮಾರು 15 ವರ್ಷಗಳ ಹಿಂದೆ ನಡೆದ ಒಂದು ವಿಚಿತ್ರ ಘಟನೆ. ನಗರದ ಹೊರಭಾಗದಲ್ಲಿದ್ದ ಒಂದು ಲಾಡ್ಜ್ ರಾತ್ರೋರಾತ್ರಿ ಏಕಾಏಕಿ ಪರ್ಮನೆಂಟ್ ಕ್ಲೋಸ್ ಆಯಿತು. ಆದರೆ ಇದಕ್ಕೆ ನಿಜವಾದ ಕಾರಣ ಯಾರಿಗೂ ಗೊತ್ತಿಲ್ಲ. ಆದರೆ ಜನ ಹೇಳೋ ಪ್ರಕಾರ ಆ ಲಾಡ್ಜ್ನ ರೂಮ್ ನಂಬರ್ 307ನಲ್ಲಿ ಏನೋ ನಡೆದಿತ್ತು. ಆ ರೂಮ್ಗೆ ಹೋದ ಹಲವರು ಭಯದಿಂದ ಓಡಿ ಹೋದರು. ಇನ್ನು ಕೆಲವರು ಏನು ಹೇಳದೆ ಕಾಣೆಯಾಗಿದ್ದಾರೆ ಅನ್ನೋ ರೂಮರ್ ಇಂದಿಗೂ ಕೇಳಿ ಬರುತ್ತೆ. ಈ ಕಥೆಯಲ್ಲಿ ನೀವು ಕೇಳೋದು ಆ ರೂಮ್ ನಂಬರ್ 307 ಒಳಗೆ ಏನಾಯಿತು ಅನ್ನೋದರ ಸಸ್ಪೆನ್ಸ್ ಜರ್ನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಕೊನೆಯ ಟ್ವಿಸ್ಟ್ ನಿಮ್ಮ ಊಹೆಗೂ ಮೀರಿರುತ್ತೆ. ಈ ಸ್ಟೋರಿ ನಿಮಗಿಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಟೈಮ್ ರಾತ್ರಿ 1:47. ಹೊರಗೆ ಜೋರು ಮಳೆ, ಗುಡುಗು. ನಗರದ ಹೊರಗಿನ ಒಂದು ಹಳೆ ಲಾಡ್ಜ್ ಓನರ್ ಭಯದಿಂದ ಪೊಲೀಸಿಗೆ ಕಾಲ್ ಮಾಡ್ತಾನೆ. ಸರ್, ರೂಮ್ ನಂಬರ್ 307 ಡೋರ್ ಓಪನ್ ಇದೆ, ಆದರೆ ಒಳಗಿದ್ದ ಗೆಸ್ಟು ಕಾಣಿಸ್ತಿಲ್ಲ. ಪೊಲೀಸ್ ಬಂದು ರೂಮ್ ಒಳಗೆ ಹೋಗ್ತಾರೆ. ನೋಡಿದರೆ ಬೆಡ್ ಮೇಲೆ ಫುಲ್ ರಕ್ತದ ಕಲೆಗಳು. ವಾಲ್ ಮೇಲೆ ಒಂದು ಸೆಂಟೆನ್ಸ್ ಬರೆದಿತ್ತು. ಅದೇನೆಂದರೆ, ಬಾತ್ರೂಮ್ ಡೋರ್ ಓಪನ್ ಮಾಡಬೇಡಿ. ಪೊಲೀಸರು ಡೋರ್ ಬ್ರೇಕ್ ಮಾಡಿ ಒಳಗೆ ಹೋಗ್ತಾರೆ. ಆದರೆ ಬಾತ್ರೂಮ್ ಸಂಪೂರ್ಣ ಖಾಲಿಯಾಗಿರುತ್ತೆ. ಅಷ್ಟರಲ್ಲಿ ಮಿರರ್ ಮೇಲೆ ಒಂದು ಸೆಂಟೆನ್ಸ್ ಕಾಣಿಸ್ಕೊಳ್ಳುತ್ತೆ. ಅದೇನೆಂದರೆ, ನಾನು ಇನ್ನೂ ಇಲ್ಲೇ ಇದ್ದೀನಿ. ಆದರೆ ಇದೇ ಸ್ಟೋರಿಯ ಬಿಗಿನಿಂಗ್. ಒಂದು ವಾರದ ಹಿಂದೆ ಅರ್ಜುನ್ ಒಬ್ಬ ಯೂಟ್ಯೂಬರ್. ಹಾಂಟೆಡ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದು ಅವನ ಹಾಬಿ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೆ ಅವನು ಆ ಲಾಡ್ಜ್ಗೆ ಬಂದಿರ್ತಾನೆ. ಅವನ ಫ್ರೆಂಡ್ ಮೊದಲೇ ವಾರ್ನಿಂಗ್ ಕೊಡ್ತಾನೆ, ಅಣ್ಣ, ಈ ಲಾಡ್ಜ್ಗೆ ಹೋಗಬೇಡ, ಇಲ್ಲಿ ಸ್ಟೇ ಮಾಡಿದವರು ಚೇಂಜ್ ಆಗ್ತಾರೆ, ಇಲ್ಲ ಅಂದರೆ ಮತ್ತೆ ಯಾವತ್ತೂ ರಿಟರ್ನ್ ಆಗಲ್ಲ. ಇದಕ್ಕೆ ಅರ್ಜುನ್ ನಗುತ್ತಾ, ಇದೇ ನೆಕ್ಸ್ಟ್ ನನ್ನ ವೈರಲ್ ಕಂಟೆಂಟ್ ಅಂತ ಹೇಳಿ ರಾತ್ರಿ 10 ಗಂಟೆಗೆ ಲಾಡ್ಜ್ನ ಚೆಕ್ ಇನ್ ಆಗ್ತಾನೆ. ರಿಸೆಪ್ಷನ್ನಲ್ಲಿ ಕೂತಿದ್ದ ಬೋಲ್ಡ್ ವಾಚ್ಮೆನ್ ಕೀ ಕೊಟ್ಟು ಒಂದು ಮಾತು ಹೇಳ್ತಾನೆ, ರಾತ್ರಿ 3 ಗಂಟೆ ಆದಮೇಲೆ ಯಾರೇ ಡೋರ್ ನಾಕ್ ಮಾಡಿದ್ರು ಓಪನ್ ಮಾಡಬೇಡ. ಅರ್ಜುನ್ ಅದನ್ನ ಜೋಕ್ ಅಂತ ತುಂಬಾನೇ ಇಗ್ನೋರ್ ಮಾಡ್ತಾನೆ. ನಂತರ ರೂಮ್ ಒಳಗೆ ಬಂದ ಅರ್ಜುನ್ಗೆ ರೂಮ್ ತುಂಬ ನಾರ್ಮಲ್ ಅನಿಸುತ್ತೆ. ಆದರೆ ವಾಲ್ ಕ್ಲಾಕ್ ಮಾತ್ರ 3 ಗಂಟೆಗೆ ಸ್ಟಾಪ್ ಆಗಿರುತ್ತೆ. ಅದನ್ನು ನೋಡಿ ಅರ್ಜುನ್ಗೆ ಕೋಇನ್ಸಿಡೆನ್ಸ್ ಇರ್ಬೋದು ಅನಿಸುತ್ತೆ. ಟೈಮ್ ಮಿಡ್ನೈಟ್ 2:58 ಆಗಿರುತ್ತೆ. ಸಡನ್ ಕರೆಂಟ್ ಹೋಗುತ್ತೆ. ರೆಡ್ ಎಮರ್ಜೆನ್ಸಿ ಲೈಟ್ ಮಾತ್ರ ಆನ್ ಆಗುತ್ತೆ. ಸರಿಯಾಗಿ 3 ಗಂಟೆ. ಟಕ್ 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 ಡೋರ್ ಯಾರೋ ನಾಕ್ ಮಾಡ್ತಾರೆ. ಹೊರಗಿನಿಂದ ಒಂದು ವಾಯ್ಸ್, ಅರ್ಜುನ್ ಡೋರ್ ಓಪನ್ ಮಾಡು. ಆ ವಾಯ್ಸ್ ಅರ್ಜುನ್ನ ಅಮ್ಮನ ಧ್ವನಿಯಂತೆ ಕೇಳಿಸುತ್ತೆ. ಅರ್ಜುನ್ ಫೋನ್ ನೋಡ್ತಾನೆ, ನೆಟ್ವರ್ಕ್ ಇರಲ್ಲ. ಡೋರ್ ಕಡೆ ಸ್ಲೋ ಆಗಿ ನಡೆದು ಹೋಗ್ತಾನೆ. ಆದರೆ ತಕ್ಷಣ ವಾಚ್ಮ್ಯಾನ್ ಹೇಳಿದ ಮಾತು ನೆನಪಿಗೆ ಬರುತ್ತೆ. ಅವನು ಡೋರ್ ಓಪನ್ ಮಾಡೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ನಾಕಿಂಗ್ ಕೂಡ ಸ್ಟಾಪ್. ಅದೇ ಸಮಯದಲ್ಲಿ ಬಾತ್ರೂಮಿಂದ ವಾಟರ್ ಸೌಂಡ್ ಬರುತ್ತೆ. ಅವನು ಒಳಗೆ ಹೋಗಿ ನೋಡ್ತಾನೆ, ಯಾರೂ ಇರಲ್ಲ. ಆದರೆ ಮಿರರ್ ಮೇಲೆ ಒಂದು ಸೆಂಟೆನ್ಸ್ ಕಾಣಿಸ್ಕೊಳ್ಳುತ್ತೆ. ಅದೇನೆಂದರೆ, ರಾಂಗ್ ಚಾಯ್ಸ್. ಅರ್ಜುನ್ ಬಾತ್ರೂಮ್ ಮಿರರ್ ನೋಡ್ತಾನೆ. ಸಡನ್ ರಿಫ್ಲೆಕ್ಷನ್ನಲ್ಲಿ ಅವನ ಹಿಂದೆ ವೈಟ್ ಡ್ರೆಸ್ ಹಾಕಿದ ಒಂದು ಹುಡುಗಿ ನಿಂತಿರ್ತಾಳೆ. ಅವನು ತಕ್ಷಣ ಹಿಂದೆ ತಿರುಗ್ತಾನೆ, ಆದರೆ ಅಲ್ಲಿ ಯಾರೂ ಇರೋದಿಲ್ಲ. ಮತ್ತೆ ಮಿರರ್ ಕಡೆ ನೋಡಿದಾಗ ಆ ಹುಡುಗಿ ನಿಧಾನವಾಗಿ ಸ್ಮೈಲ್ ಮಾಡ್ತಾಳೆ. ಭಯದಿಂದ ಕ್ಯಾಮ್ರಾ ಕೆಳಗೆ ಬೀಳುತ್ತೆ. ಲೈಟ್ ಬ್ಲಿಂಕ್ ಆಗುತ್ತೆ. ಮತ್ತೆ ನೋಡಿದಾಗ ಆ ಹುಡುಗಿ ಅಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅರ್ಜುನ್ ಕ್ಯಾಮ್ರಾ ಫುಟೇಜ್ ಚೆಕ್ ಮಾಡ್ತಾನೆ. ಆ ಹುಡುಗಿ ವಿಡಿಯೋದಲ್ಲಿ ತುಂಬ ಕ್ಲಿಯರಾಗಿ ರೆಕಾರ್ಡ್ ಆಗಿರ್ತಾಳೆ. ಒಂದು ಶಾಕಿಂಗ್ ಥಿಂಗ್, ಅವಳು ಕ್ಯಾಮ್ರಾ ಕಡೆ ನೋಡಿ ಸ್ಮೈಲ್ ಮಾಡಿರ್ತಾಳೆ. ಅದನ್ನು ನೋಡಿ ಅರ್ಜುನ್ ಭಯದಿಂದ ಲಿಫ್ಟ್ ಹತ್ರ ಹೋಗ್ತಾನೆ. ಲಿಫ್ಟ್ ಓಪನ್ ಆಗುತ್ತೆ. ಒಳಗೆ ಈ ಬಾರಿ ಅವನು ಅದೇ ಸಂಪೂರ್ಣ ಬಿಳಿಯಾಗಿರುತ್ತೆ. ಅವನು ನಿಧಾನವಾಗಿ ಹೇಳ್ತಾನೆ, ನಾನು 8 ವರ್ಷಗಳ ಹಿಂದೆಯೇ ಸತ್ತಿದ್ದೇನೆ. ಅಷ್ಟರಲ್ಲಿ ಲಿಫ್ಟ್ ಲೈಟ್ ಆಫ್ ಆಗುತ್ತೆ. ಕಂಪ್ಲೀಟ್ ಡಾರ್ಕ್ನೆಸ್. ಕೆಲವು ಸೆಕೆಂಡ್ಗಳ ನಂತರ ಲಿಫ್ಟ್ ಮತ್ತೆ ಓಪನ್ ಆಗುತ್ತೆ. ಆದರೆ ಅರ್ಜುನ್
ಮತ್ತದೆ ರೂಮ್ ನಂಬರ್ 307 ಮುಂದೆ ನಿಂತಿರ್ತಾನೆ. ಮತ್ತೆ 3 AM. ಈ ಬಾರಿ ಡೋರನ್ನು ಹೊರಗಿಂದ ಅಲ್ಲ, ಒಳಗಿಂದ ಯಾರೋ ನಾಕ್ ಮಾಡ್ತಾರೆ. ಅಷ್ಟರಲ್ಲಿ ಬೆಡ್ ಕೆಳಗಿಂದ ಒಂದು ಕ್ಯಾಮ್ರಾ ಆಫ್ ಮಾಡುತ್ತೆ. ಅವನು ನಡುಗುತ್ತಾ ಕ್ಯಾಮ್ರಾವನ್ನು ಬೆಡ್ ಕೆಳಗೆ ತೋರಿಸ್ತಾನೆ. ಕಂಪ್ಲೀಟ್ ಡಾರ್ಕ್ನೆಸ್, 2 ಕಣ್ಣುಗಳು ಮಾತ್ರ ಗ್ಲೋ ಆಗ್ತಿರುತ್ತೆ. ಸಡನ್ ವಿಡಿಯೋ ನೆಕ್ಸ್ಟ್ ಡೇ ಕಟ್ ಆಗುತ್ತೆ. ಪೊಲೀಸ್ಗೆ ಸಿಕ್ಕಿದ್ದು ಕ್ಯಾಮ್ರಾ ಮಾತ್ರ, ಅರ್ಜುನ್ ಎಲ್ಲೂ ಸಿಗೋದಿಲ್ಲ. ಲಾಸ್ಟ್ ಫ್ರೇಮ್ ಝೂಮ್ ಮಾಡಿ ನೋಡಿದಾಗ ಬೆಡ್ ಕೆಳಗೆ ಇದ್ದ ಮುಖ ಅರ್ಜುನ್ ಮುಖವೇ ಹೋಲ್ತಾ ಇತ್ತು. ಆದರೆ ನಿಜವಾದ ಅರ್ಜುನ್ ಎಲ್ಲಿ ಹೋದ? ಇಂದಿಗೂ ಆಲ್ ಆರ್ಟ್ಸ್ನ ರೂಮ್ ನಂಬರ್ 307 ಪರ್ಮನೆಂಟ್ ಲಾಕ್ ಮಾಡಲಾಗಿದೆ. ಕೆಲವರು ಹೇಳೋ ಪ್ರಕಾರ ರಾತ್ರಿ 3 ಗಂಟೆಗೆ ಆ ರೂಮ್ ಹತ್ರ ಹೋದರೆ ಒಳಗಿಂದ ಒಂದು ವಾಯ್ಸ್ ಕೇಳುತ್ತೆ. ಪ್ಲೀಸ್ ಡೋರ್ ಓಪನ್ ಮಾಡಬೇಡಿ. ಆ ರೂಮ್ ಒಳಗೆ ನಿಜವಾಗ್ಲೂ ಇರೋದಾದರೂ ಯಾರು? ಅರ್ಜುನ್ನ ಅಥವಾ ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸ್ಟೋರಿ. ಇನ್ನಷ್ಟು ಹಾರರ್ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆ್ಯಂಡ್ ಬಾಯ್.